ವರ್ಗಮೂಲವನ್ನ ಕಂಡುಹಿಡಿಯುವುದನ್ನು ನೋಡೋಣ. 441ರ ವರ್ಗ ಐತಿ, ಹೌದಾ? ಈ 441ರ ವರ್ಗವನ್ನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ನಾವು ಯಾವ ರೀತಿ ಕಂಡುಹಿಡಿಯುವುದನ್ನ ಅಂದ್ರೆ ನೋಡೋಣ. 441 ಐತಲ್ಲ, ಅದ್ರ ಫಸ್ಟ್ ಏನ್ ಮಾಡೋಣ, 3 ಮಗ್ಗಿ ತಗೊಳ್ಳೋಣ. 3 ಮಗ್ಗಿ ಒಳಗೆ 4 ಐತಿನ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕ, 3 ಒಂದ್ಲೆ ಅಂತ ತಗೋಬೇಕು. ಅಂದ್ರೆ 3 ಒಂದ್ಲೆ 3, 4ರಾಗ 3 ಹೋದ್ರೆ ಎಷ್ಟು ಉಳಿತು? ಮುಂದೆ 1 ಉಳಿತು. ಎಷ್ಟಾಯ್ತು ಅದ್ರ ಮುಂದಿನ ಸಂಖ್ಯೆ? 14 ಆತ. 14 ಅಂತಂದ್ರೆ 3 ಮಗ್ಯಾಗ 14 ಐತಿನ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, 3 ಮಗ್ಯ 12 ಐತಿ. ಎಷ್ಟಲೇ ಐತಿ? 3 4 12 ಐತಿ. ನೆಕ್ಸ್ಟ್ 3 4 12 ಅಂತಂದ್ರೆ 14ರಾಗ 12 ಹೋದ್ರೆ ಎಷ್ಟು ಉಳಿತು? ಮತ್ತ 2 ಉಳಿತು. ಅವಾಗ ಮುಂದಿನ ಸಂಖ್ಯೆ ಎಷ್ಟಾಯ್ತು? 21 ಆಯ್ತು. 3 7 21. ಈ ರೀತಿ ಒಂದು ಸಂಖ್ಯೆಯನ್ನ ಭಾಗ ಮಾಡ್ತಾ ಏನ್ ಮಾಡ್ಬೇಕು, ನಾವು ಈ ವಿಧಾನವನ್ನ ಅನುಸರಿಸಬೇಕು. ನೆಕ್ಸ್ಟ್ 3 ಮಗ್ಗಿನ ತಗೋರಿ. 3 ಮಗ್ಗಿ ತಗೊಂಡ್ರ 3 ಮಗ್ಗಿ ಒಳಗೆ 14 ಐತ್ಯಾ? ಇಲ್ಲ. ಅದಕ್ಕಿಂತ ಸಣ್ಣದು ಯಾವುದು ಅಂತಂದ್ರ 3 4 12. ನೆಕ್ಸ್ಟ್ ಮುಂದೆ ಎಷ್ಟು ಉಳಿತು? 2 ಉಳಿತು. 3 ಮಗ್ಗಿ ಒಳಗೆ 27 ಐತಿ? ಐತಿ. ಎಷ್ಟಲೇ ಐತಿ? 3 9 27 ಐತಿ. ನೆಕ್ಸ್ಟ್ 49 ಬಂತಿಲ್ಲ. ನೆಕ್ಸ್ಟ್ 1 ಮಗ್ಗಿ ತಗೋರಿ. ಯಾವುದು? 7 ಮಗ್ಗಿ ತಗೋರಿ. 7 ಎಷ್ಟಲೇ? 49. ಎಷ್ಟು? 7 7 49. ನೆಕ್ಸ್ಟ್ ಮತ್ತೆ 7 ಉಳಿತಿಲ್ಲ. ನೆಕ್ಸ್ಟ್ 7 1 7. ಈಗ ಏನ್ ಮಾಡ್ಬೇಕು, ಬಂದಿರ್ತಕ್ಕಂಥ ಉತ್ತರಗಳನ್ನ 3 ಗುಂಡ್ಲೆ 3 ಗುಂಡ್ಲೆ 7 ಗುಂಡ್ಲೆ 7 ಇವುಗಳನ್ನ ಹಚ್ಕೋಬೇಕು ನಾವು. ಇವುಗಳನ್ನ 2 ಗುಂಪು ಆಗ್ತವೆ. ಈಗ 3 3 ಅಂದ್ರೆ 2 ಸಂಖ್ಯೆಗಳನ್ನ ಒಂದೇ ಸಂಖ್ಯೆಯಾಗಿ ಬರ್ಕೋಬೇಕು. ಯಾಕಂದ್ರೆ ವರ್ಗ ಇದೆ. ವರ್ಗದೊಳಗೆ 2 ಸಂಖ್ಯೆಗಳನ್ನ ಸೇರಿ ಒಂದು ಗುಂಪು ಮಾಡ್ಬೇಕು. ಸೇಮ್ ಇರ್ಬೇಕು. ಮತ್ತು 3 3 ಸೇಮ್ ಇರ್ಬೇಕು. ನೆಕ್ಸ್ಟ್ 7 ಐತಿ ಇಲ್ಲಿ 7 7 ಅಂತಂದ್ರೆ ಒಂದ್ಸತಿ ಬರ್ಕೋಬೇಕು. ಅವಾಗ ಇವಾಗ 2 ಸಂಖ್ಯೆಗಳನ್ನ ಗುಣಿಸ್ರಿ ಅಂಕಿಗಳನ್ನು. 3 7 21. ಹಾಗಾದ್ರೆ 21 ಏನಂತಂದ್ರೆ 21 ಸ್ಕ್ವೇರ್. ಇದು 21 ಸ್ಕ್ವೇರ್ ಎದರ್ದಂತಂದ್ರ 441ರದ ವರ್ಗ ಮೂಲ. ಇದು 21ರ ವರ್ಗ ಅಂತ ಕೇಳಿದ್ರೆ 441 ಅಂತ ಹೇಳ್ತೇವೆ. ಇದು ವರ್ಗ ಮೂಲವನ್ನ ಕಂಡುಹಿಡಿತಕ್ಕಂಥದ್ದು ಒಂದು ವಿಧಾನ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ 2ನೇ ಲೆಕ್ಕ ನೋಡಿ. ಈಗ 484 ಐತಿ. 484. 484ರ ವರ್ಗಮೂಲ ಕಂಡುಹಿಡಿಯಬೇಕು. ಈಗ ವರ್ಗಮೂಲ ಅಂತಂದ್ರೆ ನೆಕ್ಸ್ಟ್ ತಗೋರಿ 2 ಮಗ್ಗಿ ತಗೋರಿ. 2 2 4, 2 4 8, 2 2 4. ನೆಕ್ಸ್ಟ್ ಮತ್ತೆ 2 ಮಗ್ಗಿ ತಗೋರಿ. 2 1 2 2 2 1. ನೆಕ್ಸ್ಟ್ ತಗೋರಿ ಯಾವ ಮಗ್ಗಿ ತಗೋಣ? 1 ಐತಿ. ಈಗ ಹೌದಿಲ್ಲ? 1 ಐತಿ ಅಂತಂದ್ರೆ ಯಾವ ಮಗ್ಗಿ ತಗೋಬೇಕು ಅಂತಂದ್ರೆ 121 ಯಾವ ಮಗ್ಗಿ ಒಳಗೈತಿ ನೋಡ್ಕೋಬೇಕು ನಾವು. 121 ಯಾವ ಮಗ್ಗಿ ಒಳಗೈತಿ? ಎಕ್ಸಾಂಪಲ್ ಈಗ 10 ತಗೊಂಡು 20 ತಗೋರಿ. 10 ಹತ್ಲೆ 100 ಐತಿ, ಹೌದಿಲ್ಲ? ಹಂಗಂದ್ರೆ ಇದು 121 ಯಾವ ಮಗ್ಗಿ ಒಳಗೈತಿ ಅಂದ್ರೆ 11 11 ಎಷ್ಟೇ? 121. 11 11 121. 11 1 11. ಮುಂದೆ ಮತ್ತೆ 1 ಉಳಿತು. ನೆಕ್ಸ್ಟ್ 11 1 11 ಮುಗಿತು. ನೆಕ್ಸ್ಟ್ ಮತ್ತೆ 11 ಐತಿನ 11 ಮಗ್ಗಿ ಡೈರೆಕ್ಟ್ ತಗೋರಿ. 11 1 11. ಈಗ ಬಂದಿರ್ತಕ್ಕಂಥದ್ದು ಏನಾಗ್ತೈತಿ ಅಂತಂದ್ರೆ ಬರ್ಕೋಬೇಕು. 2 ಗುಂಡ್ಲೆ. ನೆಕ್ಸ್ಟ್ 2 ಗುಂಡ್ಲೆ. ನೆಕ್ಸ್ಟ್ 11 ಗುಂಡ್ಲೆ. ನೆಕ್ಸ್ಟ್ 11. ಇದೊಂದು ಗುಂಪು, ಇದೊಂದು ಗುಂಪು. ನೆಕ್ಸ್ಟ್ 2 2 ಐತಿಲ್ಲ, ಒಂದೇ ಸತಿ ಬರ್ಕೋರಿ. ನೆಕ್ಸ್ಟ್ 11 11 2 ಸತಿ ಐತಿ, ಒಂದೇ ಸತ ಬರ್ಕೋರಿ. ನೆಕ್ಸ್ಟ್ 11 2 22. ಹಾಗಾದ್ರೆ 484ರ ವರ್ಗಮೂಲ ಎಷ್ಟಂತಂದ್ರೆ 22. ಅರ್ಥ ಆಯ್ತಾ? 22ರ ವರ್ಗ 484. ನೆಕ್ಸ್ಟ್ 484ರ ವರ್ಗಮೂಲ 22. ಓಕೆ.